ವಾರ್ತೆಯ ಮುಖ್ಯಾಂಶಗಳು. ಮಿಮಿಕ್ರಿ ಮಂಜು ಅವರ ಆರೋಗ್ಯ ಸುಧಾರಿಸಲು 52,000 ರೂಪಾಯಿ ಧನ ಸಹಾಯ ಮಾಡಿ ಮಾನವೀಯತೆ ಮೆರೆದ ಶಿರ್ಸಿ ಮಾರ್ಕೆಟ್ ವ್ಯಾಪಾರಸ್ಥರ ಸಂಘ. ಗಾಂಜಾ ಆರೋಪಿ ಬಂಧಿಸಿ ಸುಮಾರು 15,000 ರೂಪಾಯಿ ಬೆಲೆಯ 260 ಗ್ರಾಂ ಗಾಂಜಾ ವಶಕ್ಕೆ ಪಡೆದುಕೊಂಡ ಮುಂಡಗೋಡ್ ಪೊಲೀಸರು. ಮಳೆಯ ಆರ್ಭಟಕ್ಕೆ ನೆಲಕ್ಕೆ ಉರುಳಿದ ಮನೆ, ಸೂರಿಲ್ಲದೆ ನಿರ್ಗತಿಕರಾದ ಕುಟುಂಬ. ಬಿದ್ರಳ್ಳಿ ಅರಣ್ಯ ಪ್ರದೇಶದಲ್ಲಿ ವ್ಯಕ್ತಿ ಆತ್ಮಹತ್ಯೆ. ರಸ್ತೆಯಲ್ಲಿನ ಗುಂಡಿ ಹಾಗೂ ಕೆಟ್ಟು ನಿಲ್ಲುತ್ತಿರುವ ಬಸ್ಸಿನ ದುರಸ್ತಿಗಾಗಿ ಆಗ್ರಹಿಸಿ ಶಿರಸಿಯಲ್ಲಿ ಹಮ್ಮಿಕೊಂಡಿರುವ ಪಾದಯಾತ್ರೆ. ಮಳಿಗೆ ಬಸ್ ನಿಲ್ದಾಣದ ಅಭಿವೃದ್ಧಿಗಾಗಿ ಬಸ್ ನಿಲ್ದಾಣಕ್ಕೆ ಬೇಲಿ ಹಾಕಿ ಪ್ರತಿಭಟನೆ. ಕೇಂದ್ರ ಸಾರಿಗೆ ಸಚಿವರ ಜೊತೆಗೆ ಮಹತ್ವದ ಚರ್ಚೆ ನಡೆಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ರಸ್ತೆ ಮತ್ತು ಸಾರಿಗೆ ಸಚಿವರಾದ ಗೌರವಾನ್ವಿತ ನಿತಿನ್ ಗಡ್ಕರಿ ಅವರನ್ನು ನವದೆಹಲಿಯಲ್ಲಿ ಭೇಟಿಯಾಗಿ ರಾಜ್ಯ ಹೆದ್ದಾರಿಯಾಗಿ 69 ಬಿಸಿಲುಕೊಪ್ಪದಿಂದ ತಡಸ್ವರೆಗಿನ ರಸ್ತೆ ಅಭಿವೃದ್ಧಿ, ಸುಧಾರಣೆ ಹಾಗೂ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗಳ ಸ್ಥಿತಿಗತಿಗಳ ಬಗ್ಗೆ ಅವರೊಂದಿಗೆ ಸವಿಸ್ತಾರವಾಗಿ ಚರ್ಚಿಸಿರುವುದಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ತಿಳಿಸಿದ್ದಾರೆ. ಮುಂಡಗೋಡ್ ತಾಲೂಕಿನಲ್ಲಿ ಏಕೈಕ ಗ್ರಾಮೀಣ ಬಸ್ ನಿಲ್ದಾಣವೆಂದರೆ ಅದು ಮಳಿಗೆಯಲ್ಲಿ ಮಾತ್ರ. 30 ಗುಂಟೆ ಜಾಗ ಎಂದು ದಾನವಾಗಿ ಪಡೆದು ಜಿಲ್ಲಾ ಹೆದ್ದಾರಿಗೆ ತಾಕಿಕೊಂಡು ನಿರ್ಮಾಣಗೊಂಡ ಬಸ್ ನಿಲ್ದಾಣಕ್ಕೆ 15 ವರ್ಷ ಕಳೆದರೂ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿ ಒಂದು ಹಿಡಿ ಮಣ್ಣಿನ ಭಾಗ್ಯವಿಲ್ಲದೆ ಬಿಕೋ ಎನ್ನುತ್ತಿದೆ. ಸಂಬಂಧಿಸಿದ ಇಲಾಖೆ ಹಾಗೂ ಸ್ಥಳೀಯ ಪ್ರಾಧಿಕಾರ ಯಾಕೆ ದಿವ್ಯ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಬಸ್ ನಿಲ್ದಾಣಕ್ಕೆ ಭೂದಾನ ಮಾಡಿದ ಕೃಷ್ಣಮೂರ್ತಿ ಕಲ್ಕೋರ್ ಪ್ರಶ್ನಿಸಿದ್ದಾರೆ. ಹುಡುಗರು ಎಲ್ಲ ಸೇರಿಬಿಟ್ಟು ಒಂದು ಬಸ್ ಸ್ಟ್ಯಾಂಡ್ ಬೇಕಂತೇಳಿ ಅವರು ಈಗಲ್ಲ 2003 ಬಸ್ ತಡೆ ಮಾಡಿಬಿಟ್ಟು ಭಾಳ ಆಗ್ರಹಿಸಿದರು. ಆ ಸಂದರ್ಭದಲ್ಲಿ ಶಿರ್ಸಿಯಿಂದ ಬಸ್ ಇವರು ಬಂದಿದ್ದರು, ಯಾರು ಡಿಪೋ ಮ್ಯಾನೇಜರು ಮತ್ತು ಡಿ ಸಿ ಘಟಕ ಅವರು ಬಂದವರು ನಮಗೆ ಬಸ್ ಸ್ಟ್ಯಾಂಡ್ ಬೇಕಂತೇಳಿ ನೀವು ಇಲ್ಲಿ ಸ್ಟ್ರೈಕ್ ಮಾಡ್ತೀರಾ, ಬಸ್ ಸ್ಟ್ಯಾಂಡಿಗೆ ಎಲ್ಲರೂ ಜಾಗ ಕೊಡಿಸಿ 1 ಎಕರೆ ಆಗುವಷ್ಟು, ಇಲ್ಲ ಅಂದ್ರೆ ನಿಮಗೆ ಅನಾರೋಗ್ಯದಿಂದ ಮಣಿಪಾಲ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಶಿರಸಿಯ ಖ್ಯಾತ ಹಾಸ್ಯ ಕಲಾವಿದ ನಿರ್ವಹಣೆಗಾರ ಮಂಜು ಶೆಟ್ಟಿ ಅವರ ಆರೋಗ್ಯ ಚೇತರಿಕೆಗಾಗಿ ಮಾರ್ಕೆಟ್ ವ್ಯಾಪಾರಸ್ಥರ ಸಂಘದಿಂದ 52,000 ರೂಪಾಯಿ ಧನ ಸಹಾಯ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ವಾಮನ್ ಮಾಡಿಗೇರಿ, ಉಪಾಧ್ಯಕ್ಷ ಗಣಶ್ಯಾಮ್ ಪ್ರಭು, ಕಾರ್ಯದರ್ಶಿ ಗಜಾನನ್ ಸಕಲಾತಿ, ರಾಘು ಗೌಳಿ, ಅನಿಲ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಸೈಯದ್ ಅಲಿ ಹುಸೇನ್ ಸಾಬ್ ಬೆಂಡಿಗೇರಿ ಈತ ಬಂಕಾಪುರ ರೋಡ್ ಹೆಬ್ಬಾರ್ ನಗರ ಕ್ರಾಸ್ ಹತ್ತಿರ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದು, ಈತನಿಂದ ಸುಮಾರು 15,000 ರೂಪಾಯಿ ಬೆಲೆಯ 260 ಗ್ರಾಂ ಗಾಂಜಾ ಮತ್ತು ಸಾಗಾಟಕ್ಕೆ ಬಳಸಿದ್ದ ಸ್ಕೂಟಿ ಗಾಡಿಯನ್ನು ವಶಕ್ಕೆ ಪಡೆಯಲಾಗಿದೆ. ಕಾರ್ಯಾಚರಣೆ ಸಂದರ್ಭದಲ್ಲಿ ಸಿಪಿಐ ರಂಗನಾಥ್ ನಿಲಮ್ಮನವರ್, ಪಿಎಸ್ಐ ಪರಶುರಾಮ್ ಮಿಜರ್ಗಿ ಮತ್ತು ಸಿಬ್ಬಂದಿಗಳಾದ ಕೋಟೇಶ್ ನಾಗರವಳ್ಳಿ, ಅಣ್ಣಪ್ಪ ಬುಡಿಗೇರ್, ಮಹಾಂತೇಶ್ ಮುದೋಳ್, ಬಸವರಾಜ್ ಒಡೆಯರ್, ಮಂಜುನಾಥ್ ಓಣಿಕೇರಿ ಇತರರು ಪಾಲ್ಗೊಂಡಿದ್ದರು. ಶಿರ್ಸಿ ತಾಲೂಕಿನ ಬಂಕನಾಳ ಗ್ರಾಮದ ವ್ಯಾಪ್ತಿಯ ರಾಘು ಇಡುಕಪ್ಪ ನಾಯ್ಕ್ ಮತ್ತು ದಾಕ್ಷಾಯಣಿ ಇಡುಕಪ್ಪ ನಾಯ್ಕ್ ಇವರಿಗೆ ಸೇರಿದ ಮನೆ ನಿನ್ನೆ ಸುರಿದ ಭಾರೀ ಮಳೆಗೆ ಬಿದ್ದು ತೀವ್ರ ಹಾನಿಯಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಜೀವಾಪಾಯದಿಂದ ಪಾರಾಗಿದ್ದಾರೆ. ಸುಮಾರು ರಾತ್ರಿ 8 ಗಂಟೆಗೆ ಮನೆಯ ಮೇಲ್ಚಾವಣಿ ಹಾಗೂ ಗೋಡೆ ಕುಸಿದು ಬಿದ್ದಿದೆ. ಇದರಿಂದ ಮನೆಯಲ್ಲಿ ವಾಸ ಮಾಡುತ್ತಿದ್ದ ಕುಟುಂಬಕ್ಕೆ ಸೂರಿಲ್ಲದೆ ಪರದಾಡುವಂತಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಪರಿಶೀಲನೆ ನಡೆಸಲು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಾಗೇಂದ್ರ ಮಹಾಬಲೇಶ್ವರ್ ನಾಯ್ಕ್ ಎಂಬ ವ್ಯಕ್ತಿ ಅನಾರೋಗ್ಯ ಕಾರಣದಿಂದ ನೋವನ್ನು ತಾಳಲಾರದೆ ಬಿದ್ರಳ್ಳಿಯ ಅರಣ್ಯ ಪ್ರದೇಶದಲ್ಲಿ ವಿಷವನ್ನು ಕುಡಿದು ಮೃತಪಟ್ಟಿರುವ ಘಟನೆ ಬನವಾಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬನವಾಸಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ. ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಪಾದಯಾತ್ರೆ ಮಾರಿಗುಡಿ ದೇವಸ್ಥಾನದಿಂದ ಚಾಲನೆ ಪಡೆದುಕೊಂಡು ಪಾದಯಾತ್ರೆ ಶಿವಾಜಿ ಚೌಕ್ ತಲುಪಿದಂತೆ ಅನಂತಮೂರ್ತಿ ಹೆಗಡೆ ಅವರು ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮತ್ತೆ ಪಾದಯಾತ್ರೆಯನ್ನು ಮುಂದುವರಿಸಿದರು. ಗ್ರಾಮೀಣಾಭಿವೃದ್ಧಿ ರಸ್ತೆಗಳು ಸುಮಾರು 1,660 ಕಿಲೋಮೀಟರ್ ಗ್ರಾಮೀಣಾಭಿವೃದ್ಧಿ ರಸ್ತೆಗಳು. ಎಲ್ಲ ರಸ್ತೆಯನ್ನು ಕೂಡ ಗುಂಡಿ ಮುಚ್ಚುವಂತಹ ಕಾರ್ಯ ಮಾಡ್ತಾ ಇಲ್ಲ. ಬೀಳಗುಡಿ ರಸ್ತೆ ಇರಬಹುದು, ಅದನ್ನು ಕೂಡ ಗುಂಡಿ ಮುಚ್ತಾ ಇಲ್ಲ. ಎಲ್ಲ ಕಡೆಯೂ ಕೂಡ ಹಾಳಾಗಿದೆ. ಜನ ಬದುಕಬೇಕಾ ಬೇಡವಾ? ಇದೊಂದು ಆಗಲೇ ಪಕ್ಷಾತೀತವಾದಂತಹ ಕಾರ್ಯಕ್ರಮ ಆಗಿದೆ. ಯಾವುದೇ ಪಕ್ಷದ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಅಲ್ಲ, ಅಥವಾ ಯಾರ ವಿರುದ್ಧ ಕಾರ್ಯಕ್ರಮ ಕೂಡ ಅಲ್ಲ. ನಾವೆಲ್ಲರೂ ಕೂಡ ಶಾಸಕರನ್ನ ಈ ಪ್ರತಿಭಟನೆಯನ್ನ ಇವತ್ತು ಮಾಡ್ತಾ ಇದ್ದೇವೆ. ಈಗ ಶಿವಾಜಿ ಮಹಾರಾಜರವರ ಪುತ್ಥಳಿಗೆ ಮಾಲಾರ್ಪಣೆ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ
ರಸ್ತೆಗಳಲ್ಲಿ ಬಿದ್ದಿರ್ತಕ್ಕಂಥ ಗುಂಡಿ ಮುಚ್ಚುವುದು, ಬಸ್ಗಳ ಸಮಸ್ಯೆ, ಬಸ್ಗಳು ಸಂಚಾರ ವ್ಯವಸ್ಥೆ ಸರಿಪಡಿಸಿ ಜನರ